ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಬ್ಲೆಸ್ಸಿಂಗ್ಸ್ ನೋಡೋಣ ಆಯಿತಾ? ತಾಯಿ ದುರ್ಗಾ ಮಾತೆ ಆಶೀರ್ವಾದ ಏನು ಅಂತ ನೋಡೋಣ. ಓಕೆನಾ? ಇದು ಶಾರ್ಟ್ ವಿಡಿಯೋ. ಮ್ಯಾಕ್ಸಿಮಮ್ ಒಂದು 6 ಕಾರ್ಡ್ ತೆಗಿತೀನಪ್ಪ. ಓಕೆನಾ? ಎಸ್ ಮಾತಾ ಪ್ಲೀಸ್ ಬ್ಲೆಸ್. ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಏನು ಆಶೀರ್ವಾದ ಕೊಡ್ತಾರೆ ನೋಡೋಣ. ಮಾತಾ ಪ್ಲೀಸ್ ಬ್ಲೆಸ್. ಬಾಬಾ ಪ್ಲೀಸ್ ಗೈಡ್ ಮಾಡಿ. ಫ್ಲೋ ಲೈಕ್ ಅ ರಿವರ್ ಅಂತಿದ್ದಾರಪ್ಪ. ಅಬ್ಸ್ಟಿಕಲ್ಸ್ ಆರ್ ಸ್ಟೋನ್ಸ್ ನಾಟ್ ವಾಲ್ಸ್ ಅಂತಿದ್ದಾರೆ. ಓಕೆ, ಸೊ ದಾರಿಲಿ ನಡ್ಕೊಂಡು ಹೋಗ್ತಾ ಇರುವಾಗ ಹೇಗೆ ಕಲ್ಲುಗಳು ಸಿಗುತ್ತೆ ಅಲ್ವಾ, ಸ್ಟೋನ್ ಕಲ್ಲೆಲ್ಲ ಇರುತ್ತೆ ಆ ಥರ. ಸೊ ಹಾಗೆ, ಬಟ್ ನದಿ ನೀರು ಯಾವತ್ತಾದ್ರೂ ನಿಂತ್ಕೊಳ್ಳುತ್ತಾ ಅದು ಕಲ್ಲುಗಳಿದೆ ಅಂತ? ಸೊ ಹಾಗೆಯೇ ನಾವು ಕೂಡ ದಾರಿಲಿ ನಡ್ಕೊಂಡು ಹೋಗುವಾಗ ಬೇಕಾದಷ್ಟು ಅಬ್ಸ್ಟಿಕಲ್ಸ್, ಅಡಚಣೆಗಳು ಸಿಗುತ್ತೆ. ಸೊ ಆದರೂ ಹೋಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮಾತೆ. ಓಕೆ, ಮಾ ಗಂಗಾ ಕನ್ಸಿಡರ್ಡ್ ಅ ಫಾರ್ಮ್ ಆಫ್ ದುರ್ಗಾ ವಾಶಸ್ ಅವೇ ಕಾರ್ಮಿಕ್ ಬ್ಲಾಕೇಜಸ್. ಓ ಮೈ ಗಾಡ್, ಸೂಪರ್. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ವೆರಿ ಕ್ಲಿಯರ್ ಆಗಿ, ಬರೀ ತೊಂದರೆಗಳು ಅನ್ನೋದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಇವತ್ತಿನ ತೊಂದರೆ ಅಲ್ಲ, ಈಗ ನಡೀತಿರೋ ತೊಂದರೆ ಅಲ್ಲ, ನಮ್ಮ ಕರ್ಮದ ಬುತ್ತಿ ಹೆಂಗಿರುತ್ತೆ ಅಂತಂದರೆ, ಏನೋ ಅನುಭವಿಸ್ತಾ ಇರ್ತೀವಿ ಅಲ್ವಾ, ಏನೋ ಪ್ರಾಬ್ಲಮ್ಸ್ ಬರುತ್ತೆ ಹೋಗುತ್ತೆ ಆ ಥರ. ಸೊ ಅದು ಕಾರ್ಮಿಕ್ ಬ್ಲಾಕೇಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾದರೂ ಒಂದು ರೀತಿ ನಮ್ಮ ಪೂರ್ವ ಜನ್ಮದ ಆಯಿತಾ ಕರ್ಮದ ಫಲವಾಗಿ ಏನಾದ್ರು ಒಂಥರ ನಾನ್ ಸ್ಟಾಪ್ ಏನೋ ತೊಂದರೆ ಅನುಭವಿಸ್ತಾ ಇದ್ದೀವಿ, ಏನೋ ಕಷ್ಟಗಳು ತೊಂದರೆಗಳು ನಡೀತಾ ಇದೆ ಅಂತಂದರೆ, ಸೊ ಅದನ್ನು ತಲೆ ಕೆಡಿಸ್ಕೋಬೇಡ. ಅದೇನು ದೊಡ್ಡ ವಾಲ್ ಅಲ್ಲ ಅಂತಿದ್ದಾರೆ, ಅದೇನು ಗೋಡೆ ಥರ ನಿಂತ್ಕೊಂಡ್ಬಿಡೋದಿಲ್ಲ. ನಾವು ಯಾವ ಥರ ಹರಿತಾ ಹೋಗ್ತೀವಿ ಆ ಥರ ಅದು ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಮಾತೆ. ಆಯಿತಾ? ಸೊ ಓಕೆ, ಪೋರ್ ವಾಟರ್ ಆನ್ ತುಳಸಿ ಪ್ಲಾಂಟ್ ಡೈಲಿ ವೈಲ್ ಚಾಂಟಿಂಗ್ ಓಂ ಗಂಗೆ ನಮಃ. ಸೊ ಯಾರಿಗೆ ಈ ಥರ ತೊಂದರೆ ಆಗ್ತಾ ಇದೆ, ಮುಗಿತಾನೇ ಇಲ್ಲ ಪ್ರಾಬ್ಲಮ್ಸು, ಈ ಥರ ಒಂದು ಬ್ಲಾಕೇಜಸ್ ಆಗ್ತಾ ಇದೆ ಅಂತಂದರೆ, ಖಂಡಿತ ತುಳಸಿ ಗಿಡಕ್ಕೆ ನೀರು ಹಾಕಿ ಚಾಂಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಓಂ ಗಂಗೆ ನಮಃ ಅಂತ. ಸೊ ಖಂಡಿತ ಫ್ಲೋ ಲೈಕ್ ಅ ರಿವರ್ ಅಂತಿದ್ದಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ತೊಂದರೆಗಳು ಕಷ್ಟಗಳಿದೆ ಅಂತ ಯೋಚನೆ ಮಾಡಬಾರ್ದು. ಅಬ್ಸ್ಟಿಕಲ್ಸ್ ಆರ್ ಸ್ಟೋನ್ಸ್, ಗೋಡೆ ಅಲ್ಲ ಅಂತಿದ್ದಾರೆ. ಏನೋ ತೊಂದರೆ ಇದೆ ಅಂತಂದರೆ ಅದೇನು ಗೋಡೆ ಅಲ್ಲ, ಹಾಗೆ ನಿಂತ್ಕೊಂಡ್ಬಿಡೋಕ್ಕೆ ನಿಮ್ಮ ಪಾಡಿಗೆ ನೀವು ಹರಿತಾ ಇರಿ ಅಂತಿದ್ದಾರೆ. ಯಾಕೆ ಅಂತಂದರೆ ಮಾತೆ ಇದ್ದಾರೆ ಜೊತೆಗೆ, ಅದಕ್ಕೆ ಅರ್ಥ ಆಯ್ತಾ? ದುರ್ಗಾ ಮಾತಾ ಇದ್ದೇ ಇದ್ದಾರೆ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾತಾ, ಇನ್ನೇನು ಬ್ಲೆಸ್ಸಿಂಗ್ಸ್ ನೋಡೋಣ. ಇದು ನೋಡಿ, ಓ ಲೆಟ್ ಗೋ ಆಫ್ ಗಿಲ್ಟ್ ಅಂತಿದ್ದಾರೆ. ಯು ಆರ್ ಆಲ್ರೆಡಿ ಫರ್ ಗಿವನ್. ಓ ಮೈ ಗುಡ್ನೆಸ್. ಸೊ ಇಲ್ಲಿ ನೀವು ಯಾರು ಆಯಿತಾ, ಇದು ಯಾರ ಎನರ್ಜಿ ನಿಮಗೆ ಗೊತ್ತು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಗೇನೋ ಒಂದು ರೀತಿ ಗಿಲ್ಟ್ ಇದೆ ಮನಸ್ಸಲ್ಲಿ ಅಂತ. ಅಯ್ಯೋ ನನ್ನಿಂದ ಏನಾದ್ರು ತಪ್ಪಾಗೋಯ್ತಾ, ನಾನು ಈ ಥರ ಮಾಡಬಾರ್ದಾಗಿತ್ತಾ, ಅಥವಾ ಇದು ಮಾಡಿದ್ದು ಸರಿ ಹೋಯ್ತಾ, ಸರಿ ಹೋಗಿಲ್ವಾ, ನನ್ನಿಂದ ಏನಾದ್ರು ತೊಂದರೆ ಆಯಿತಾ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಮಾತೆ ಹೇಳ್ತಾ ಇದ್ದಾರೆ ಇದು, ಆಯಿತಾ? ಇದು ಕಾರ್ಡ್ ಸುಮ್ಮನೆ ಬರ್ತಿರೋದಲ್ಲ, ಇದು ಡೆಫಿನೆಟಾಗಿ ಯಾರದು ಎನರ್ಜಿನೇ ಪಿಕ್ ಆಗಿರೋದು. ದಯವಿಟ್ಟು ಆ ಥರ ಗಿಲ್ಟ್ ಇಟ್ಕೋಬೇಡ ಮನಸ್ಸಲ್ಲಿ ಅಂತಿದ್ದಾರೆ. ಆ ಥರ ಪಶ್ಚಾತ್ತಾಪ, ನೀನು ಪಟ್ಟಿರೋ ಪಶ್ಚಾತ್ತಾಪನೇ ಸಾಕು ಬೇಕಾದಷ್ಟು, ಆದರೆ ಆ ಥರ ಒಂದು ಗಿಲ್ಟಲ್ಲಿ ಇರೋದು ಬೇಕಾಗಿಲ್ಲ, ಆಯಿತಾ? ಯು ಆರ್ ಆಲ್ರೆಡಿ ಫರ್ಗಿವನ್ ಅಂತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ನಿನ್ನ ಕ್ಷಮಿಸಿದ್ದಾಗೋಗಿದೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಜಾಸ್ತಿ ಅಂತ ಇದ್ದಾರೆ. ದುರ್ಗಾ ಆ್ಯಸ್ ಮಹೇಶ್ವರಿ ಅಬ್ಸಾಲ್ವ್ ಸಿನ್ಸ್ ಆಫ್ ಡಿವೋಟೀಸ್. ಏನೇ ಅಷ್ಟು ಇಷ್ಟು ತೊಂದರೆ ಆಯಿತು ಅಥವಾ ನಮ್ಮಿಂದ ಏನಾದರೂ ಒಂದು ತಪ್ಪು ನಡೀತು ಅಂದ್ರೂ ಅದನ್ನು ತಾಯಿ ಹೇಳ್ತಾ ಇದ್ದಾರೆ, ನಾನು ಅದನ್ನು ಕ್ಷಮಿಸ್ತೀನಿ ಅಂತ. ಏಕೆಂದರೆ ಡಿವೋಟಿ ತಾಯಿಗೆ, ಭಗವಂತನಿಗೆ ಯಾವತ್ತೂ ಅವ್ರು ಬೇರೆ ಇವ್ರು ಬೇರೆ, ಅಥವಾ ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಯಾವತ್ತೂ ಏನೂ ಭೇದ ಭಾವ ಮಾಡಲ್ಲ, ಆಯಿತಾ? ಎಷ್ಟೋ ಸಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ ನಾನು. ಇನ್ಫ್ಯಾಕ್ಟ್ ನಮ್ಮ ಹೇಟರ್ಸ್ಗೇನು ಶಿಕ್ಷೆ ಅನ್ನೋದ್ರಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಆ ಶಿಕ್ಷೆ ಅನ್ನೋದು ನಾವು ಏನು ಮಾಡಿರ್ತೀವಿ, ನಮ್ಮ ಕರ್ಮದ
ಫಲ ಅದನ್ನು ನಾವು ಅನುಭವಿಸ್ತಾ ಇರ್ತೀವಿ ಅಷ್ಟೇನೆ. ಅದನ್ನು ಶಿಕ್ಷೆ ಅನ್ನೋಕ್ಕಿಂತ ನಾವೇನು ಮಾಡಿದ್ದೀವಿ ಅದರದ್ದು ಆ್ಯಕ್ಷನ್ದು ಫಲ ಯಾವ ಥರ ಬರುತ್ತೆ ಅಂತ ನೋಡೋದು ಅಷ್ಟೇನೆ. ಅಂದರೆ ಏನಾದ್ರು ಒಂದು ಒಳ್ಳೆಯದಾಗಿದೆ ಅಂತಂದರೆ ಎಸ್ ಅದು ಒಳ್ಳೆಯದೇ ಇರುತ್ತೆ. ಸೊ ಅದು ಶಿಕ್ಷೆ ಅಂತ ಬರೋದಿಲ್ಲ ನಮಗೆ. ಬಟ್ ನಾವು ಮನುಷ್ಯರು ನಾವೇನು ಯೋಚನೆ ಮಾಡ್ತೀವಿ, ಏನೋ ಭಗವಂತ ನಮಗೆ ಶಿಕ್ಷೆ ಕೊಟ್ಬಿಟ್ಟ, ಭಗವಂತ ನಮಗೆ ಸಹಾಯ ಮಾಡ್ತಿಲ್ಲ ಅಂತ ಫಸ್ಟ್ ಬ್ಲೇಮ್ ಮಾಡೋದೇ ದೇವ್ರನ್ನ. ಸೊ ಅದು ಮಾಡಬಾರ್ದು. ಓಕೆನಾ? ಮಾಡೋದೇ ಆ ಥರ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು ಶಿಕ್ಷೆ ಏನು ಅಂತ ಹೇಳ್ತೀನಿ ಅಷ್ಟೇನೆ. ಸೊ ಓಕೆ, ಇಲ್ಲೇನಂತಂದರೆ ಮಹೇಶ್ವರಿ ಅಬ್ಸಾಲ್ವ್ ಸಿನ್ಸ್ ಆಫ್ ಡಿವೋಟೀಸ್. ಏನೇ ತೊಂದರೆ ಆಗಿರಲಿ, ಏನೇ ತೊಂದರೆ ಮಾಡಿದ್ರೂ ತಾಯಿ ಆ್ಯಕ್ಚುಲಿ ಮನಸ್ಸಿಗೆ ತೊಗೊಳೋದಿಲ್ಲ ಆಯಿತಾ. ಅಥವಾ ಆ ಥರ ಯೋಚನೆ ಮಾಡಿಕೊಂಡು ಅವರು ಇರೋಕ್ಕಾಗತ್ತಾ? ಲೈಕ್ ಡಿವೋಟೀಸ್ ಅಂತ ಇರ್ತಾರಲ್ವ, ಲೈಕ್ ಆ ಥರ ಎಲ್ಲ ಮಾಡೋದಿಲ್ಲ. ತಾಯಿ ಕರುಣಾಮಯಿ ಅಂತ ಹೇಳ್ತಾರಲ್ವ, ಆ ಥರ ಎಲ್ಲ ಆ ಥರ ಕೋಪ ಅಥವಾ ಭೇದ ಭಾವ ಮಾಡೋದು ಆ ಥರ ಇಲ್ಲವೇ ಇಲ್ಲ ಆಯಿತಾ. ಗಾಡೆಸ್, ಏಂಜಲ್ಸ್, ಡಿವೈನ್ ಯಾರೇ ತೊಗೊಳ್ಳಿ ನೀವು, ಯಾರೂ ಆ ಥರ ಮಾಡಲ್ಲ ಆಯಿತಾ. ಆವಾಗ ಆ ದೇವರೇ ಆಗೋದಿಲ್ಲ. ಆವಾಗ ಅವ್ರು ದೇವ್ರು ಯಾಕೆ ಆಗಿರೋದು ಅಂದರೆ ಕ್ಷಮಿಸ್ತಾರೆ. ಬಟ್ ಹಾಗೆ ಅಂತ ಪ್ರತಿ ಸಲ ಮಾಡಿದ್ದೇ ತಪ್ಪು ಮಾಡ್ತೀನಿ ಅಂತ ಅಂದಾಗ ನಮ್ಮ ಪಾಪದ ಬುತ್ತಿ ಜಾಸ್ತಿ ಆಗ್ತಾ ಹೋಗುತ್ತಷ್ಟೆ. ಕರ್ಮದ ಬುತ್ತಿ ಜಾಸ್ತಿಯಾಗಿ ನಾವು ಅನುಭವಿಸ್ತಾ ಇರ್ತೀವಿ. ಅನುಭವಿಸೋವಾಗಲೂ ಏನು ಮಾಡ್ತೀವಿ, ಮಾಡುವಾಗ ತಪ್ಪು ಮಾಡಿದಾಗ ನಾವೇನು ತೋರಿಸ್ಕೊಳ್ಳಲ್ಲ ಹೋಗಿ ಆಯಿತಾ ಬೇರೆಯವ್ರಿಗೆ, ನಾನು ಮಾಡಿದ ತಪ್ಪದು ನಂದು ಅಂತ. ಅದೇ ಏನಾದರೂ ತೊಂದರೆ ಆಗಕ್ಕೆ ಶುರು ಆದಾಗ ನೋಡು ದೇವ್ರು ನೋಡಲೇ ಇಲ್ಲ ನಮ್ಮನ್ನು, ದೇವ್ರ ಕೈಯೇ ಬಿಟ್ಬಿಟ್ರು ಅಂತ ಅವಾಗಲೂ ದೇವ್ರನ್ನೇ ಬೈಯೋದು ಪಾಪ. ಸೊ ಅದು ತಪ್ಪು ಆಯಿತಾ. ದೇವ್ರು ಯಾವತ್ತೂ ಆ ಥರ ಎಲ್ಲ ಭೇದ ಭಾವ ಮಾಡಲ್ಲ ಆಯಿತಾ. ನಮ್ಮ ಕರ್ಮ ನಾವು ಅನುಭವಿಸ್ತೀವಿ ಅಷ್ಟೇ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಏನೋ ಗಿಲ್ಟ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಂಥರ ಮನಸ್ಸಿಗೆ ತುಂಬ ನೋವು ಪಡ್ತಾ ಇದ್ದಾರೆ ಯಾರೋ ಅಂತ ಒಂದು ಕಾರ್ಡ್ ಬರ್ತಾ ಇದೆ, ಇದಕ್ಕೋ ತೋರಿಸ್ತಾ ಇದ್ದಾರೆ. ಸೊ ಏನು ನನ್ನಿಂದ ಏನೋ ತಪ್ಪಾಗೋಯ್ತು, ನಾನೇ ಮಾಡಿದ್ದೇನೋ ನಾನು ಅಂತಲೇ ಬರ್ತಾ ಇದೆ. ಸೊ ನನ್ನಿಂದ ನಿಮ್ಮಿಂದ ಏನೂ ತಪ್ಪಾಗಿಲ್ಲ ಅಂತಲೇ ಕ್ಷಮಿಸಿದಾಗಿದೆ ಭಗವಂತ ಆಲ್ರೆಡಿ ಫರ್ಗಿವನ್ ಅಂತಿದ್ದಾರೆ ಆಯಿತಾ. ಮಾತೆ ಇವಾಗಲೇ ಕ್ಷಮಿಸಿ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ರೆಮಿಡಿ ಏನಂತ ಗೊತ್ತಾ? ಸೊ ನಿಮ್ಗೆ ಇನ್ನೂ ಈ ಥರ ಸಂಕಟ ಪಡ್ತಾನೇ ಇದ್ದೀರಾ ಅಂತ ಅಂದರೆ ಬೇತ್ ವಿತ್ ರೋಸ್ ವಾಟರ್ ಹಾಕಿ ಸ್ನಾನ ಮಾಡುವಾಗ ರೋಸ್ ವಾಟರ್ ಹಾಕ್ಕೊಂಡು ಸ್ನಾನ ಮಾಡಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಅಂತ ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸ್ನಾನ ಮಾಡುವಾಗ ಈ ಥರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಅಂತ ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಅಷ್ಟೊಂದು ಮನ್ಸಿಗೆ ತೊಗೋಬಾರ್ದು. ನೋಡಿ ಒಂದೊಂದು ಸಲ ನಮ್ಮಿಂದ ತಪ್ಪಾಗಿರ್ಬೋದು ಅಥವಾ ಆಗಿಲ್ಲದೆ ಇರ್ಬೋದು. ಅದು ತಪ್ಪು ಅಂತ ಅಂದ್ಕೊಂಡು ಅಷ್ಟು ಸಂಕಟ ಪಡೋ ಥರ ಇರಬಾರ್ದು ಜೀವನದಲ್ಲಿ. ಅದಕ್ಕೇ ಆ ಮಾತೇ ಹೇಳ್ತಾ ಇದ್ದಾರೆ ಪಾಪ, ಫರ್ಗಿವ್ ಮಾಡಾಗಿದೆ ಅಂತ. ಇದು ಯಾರ ಎನರ್ಜಿ ಗೊತ್ತಿಲ್ಲಪ್ಪ. ದಯವಿಟ್ಟು ಆ ಥರ ಸಂಕಟ ಪಡಬೇಡಿ ಅಷ್ಟೇ ಆಯಿತಾ. ಎಸ್ ಮಾತಾ. ಓ ಮೈ ಗುಡ್ನೆಸ್. ಮಾತಾ ಕಾಳಿ. ಓಕೆ, ಡು ನಾಟ್ ಶ್ರಿಂಕ್ ಟು ಫಿಟ್ ಇನ್ ಟು ಅದರ್ಸ್ ಫಿಯರ್ಸ್, ಎಕ್ಸ್ಪ್ಯಾಂಡ್ ಇನ್ ಯುವರ್ ಟ್ರೂತ್. ಇವಾಗ ಏನಂತಂದರೆ ಇದು ಕಾನ್ಷಿಯಸ್ನೆಸ್, ಇದು ಅಷ್ಟೇ. ಮಾತಾ ಕಾಳಿ ಏನು ಅಂತಂದರೆ ನಮ್ಮಲ್ಲಿರೋ ಕತ್ತಲೆ, ನಮ್ಮಲ್ಲಿರೋ ತಪ್ಪು ಅಥವಾ ನಮ್ಮಲ್ಲಿರೋ ಭಯ ಕಿತ್ತು ಬಿಸಾಕ್ತಾರೆ ಅಷ್ಟೇನೆ. ಸತ್ಯದ ದಾರಿಲಿ ನಡೆಯೋ ಥರ ಮಾಡ್ತಾರೆ. ಸತ್ಯ ತೋರಿಸ್ತಾರೆ. ನಮಗೆ ಜೀರ್ಣಿಸ್ಕೋಬೇಕಷ್ಟೇ ನಾವು. ಸತ್ಯ ಏನಿದೆ ಅದನ್ನು ತೋರಿಸ್ತಾ ಹೋಗ್ತಾರೆ ಅಷ್ಟೇನೆ. ಅದನ್ನೇ ಹೇಳ್ತಾ ಇದ್ದಾರೆ, ಡು ನಾಟ್ ಶ್ರಿಂಕ್ ಟು ಫಿಟ್ ಇನ್ ಟು ಅದರ್ಸ್ ಫಿಯರ್ಸ್. ಈಗೇನಂತಂದರೆ ನಾವೇನು ಮಾಡ್ಬಿಡ್ತೀವಿ, ಅಯ್ಯೋ ನಾವೇನಾದ್ರು ಹಿಂಗೆ ಹೇಳಿದ್ರೆ ತಪ್ಪಾಗ್ಬಿಡುತ್ತೇನೋ, ಅವ್ರಿಗೆ ಬೇಜಾರಾಗ್ಬಿಡುತ್ತೇನೋ, ಇವ್ರಿಗೆ ಬೇಜಾರಾಗ್ಬಿಡುತ್ತೆ, ಅವ್ರು ಅಳ್ತಾರೆ ಅಥವಾ ಅವ್ರು ಇನ್ನೇನೋ ದುಃಖ ಪಡ್ತಾರೆ, ಅಥವಾ ನಾನೇನಾದ್ರು ಈ ಥರ ಹೇಳಿದ್ರೆ ಇನ್ನೇನೋ ಒಂದು ಅದು ರಿಪ್ರಿಕೇಷನ್ ಇನ್ನೊಂದು ಥರ ತಿರುಗಿಬಿಡುತ್ತೆ ಪ್ರಾಬ್ಲಮ್ಮು ಅಂತ ನಾವೇನು ಮಾಡ್ತೀವಿ, ನಾವು ಅಯ್ಯೋ ಬೇಡ ಬಿಡು, ಹೇಳೋದೇ ಬೇಡ, ಸತ್ಯ ಹೇಳೋದೇ ಬೇಡ ಅಂತ ಎಷ್ಟೋ ಸಲ ಮುಚ್ಚಿಡ್ತೀವಿ. ಇದೇ ಮಾಡ್ತಾ ಇರೋದು ಎಲ್ಲರೂ ಹೆಚ್ಚು ಕಮ್ಮಿ ಆಯಿತಾ. ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತುಂಬ ಹತ್ರದವ್ರು ಇರ್ತಾರೆ, ತುಂಬ ನೊಂದ್ಕೋತಾರೆ ಅಂತ ಹೇಳಿ ಎಷ್ಟೋ ಸಲ ನಾವು ಮುಚ್ಚಾಕ್ತೀವಿ. ನಮ್ಗೆ ಅನ್ಸಿದ್ರೂ ಕೂಡ ಇದು ತಪ್ಪು ಅಂತ ನಾವು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಇದನ್ನೇ ಮಾತೇ ಹೇಳ್ತಾ ಇದ್ದಾರೆ, ಅದನ್ನು ನೀನು ಶ್ರಿಂಕ್ ಆಗಬೇಕಾಗಿಲ್ಲ ಅಂತ. ಅಂದರೆ ನೀನು ಬೇರೆಯವ್ರಿಗೋಸ್ಕರ ನಿನ್ನನ್ನು ನೀನು ಏನು ನಿನ್ನ ಸತ್ಯ ನೀನು ನುಡಿತಾ ಇರು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಮಾತೆ ಆಶೀರ್ವಾದ ಇದು ಆಯಿತಾ. ಮಾತಾ ಕಾಳಿ. ದಿಸ್ ಮೆಸೇಜ್ ಈಸ್ ಫ್ರಮ್ ಮಾ ಕಾಳಿ, ಡಿಸ್ಟ್ರಾಯರ್ ಆಫ್ ಇಲ್ಯೂಷನ್ಸ್. ಶಿ ಅರ್ಜಸ್ ಯು ಟು ಬ್ರೇಕ್ ಫ್ರೀ ಫ್ರಮ್ ಸೊಸೈಟಲ್ ಕೇಜಸ್ ಆ್ಯಂಡ್ ಲಿವ್ ಯುವರ್ ಅಥೆಂಟಿಕ್ ಸೆಲ್ಫ್.
ವಾವ್! ಇದನ್ನು ಕ್ಲೇಮ್ ಮಾಡಿ ಆಯಿತಾ. ಇದು ಹೇಗಿದೆ ಅಂತಂದರೆ ಎಲ್ಲರೂ ಮಾತಾಡೋಕ್ಕಾಗೋದಿಲ್ಲ ಇದು. ಸತ್ಯ ಅನ್ನೋದು ಏನಾಗುತ್ತೆ ಅಂದರೆ ಇದು ತುಂಬ ನಡೆಯುತ್ತೆ ಲೈಫಲ್ಲಿ ಅಲ್ವಾ. ಯಾರೇ ತಗೊಳ್ಳಿ ನೀವು, ಅಯ್ಯೋ ಮಾತಾಡೋದಕ್ಕೆ ಹೆದರುತ್ತಾರೆ. ಲೈಕ್ ಅಯ್ಯೋ ಏನಾಗುತ್ತೋ ಏನೋ, ನಾಳೆ ಅನ್ನೋ ಚಿಂತೆಯಲ್ಲೇ ಇದ್ಬಿಡ್ತೀವಿ ಎಷ್ಟೋ ಸಲ. ನಾಳೆ ಏನಾಗುತ್ತೋ ಏನೋ, ಏನು ಅನ್ಕೊಂಡ್ಬಿಡ್ತಾರೋ ಅಂತ. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಜನಗಳದ್ದು ಸೊಸೈಟಿಗೋಸ್ಕರ ನೀನು ಹೆದರ್ಕೊಂಡಿರ್ಬೇಡ. ಸತ್ಯ ನುಡಿ, ಮಾತೇ ಇದ್ದಾರೆ ಜೊತೆಗೆ ಆಯಿತಾ, ನಂಬಿ. ಖಂಡಿತ ಅವ್ರಿಗೋಸ್ಕರ ನಿಮ್ಮನ್ನು ನೀವು ಕುಬ್ಜತೆ ತಗೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಶ್ರಿಂಕ್. ಕುಬ್ಜತೆ ಆ ಥರ ಏನೂ ಆಗಬೇಕಾಗಿಲ್ಲ ಆಯಿತಾ. ಭಯ ಅನ್ನೋದನ್ನು ಕಿತ್ತು ಬಿಸಾಕು ಅಂತಿದ್ದಾರೆ. ನಾನಿದ್ದೀನಿ ಜೊತೆಗೆ ಅಂತಿದ್ದಾರೆ ಮಾತೆ ಆಯಿತಾ. ಕ್ಲೇಮ್ ಮಾಡಿ. ಬ್ಯೂಟಿಫುಲ್ ಎನರ್ಜಿ. ರೆಮಿಡಿ ಏನಂತ ಗೊತ್ತಾ, ಆಫರ್ ಬ್ಲ್ಯಾಕ್ ಸಿಸೇಮ್ ಸೀಡ್ಸ್ ಟು ಕಾಳಿ ಆ್ಯಂಡ್ ಬರ್ನ್ ಎನಿ ಲಿಮಿಟಿಂಗ್ ಬಿಲೀಫ್ ಆನ್ ಪೇಪರ್ ಸೇಫ್ಲಿ, ಸಿಂಬಾಲಿಕಲಿ ರಿಲೀಸಿಂಗ್ ಇಟ್. ಓಕೆನಾ. ಸೊ ಸಿಸೇಮ್ ಅಂದರೆ ಎಳ್ಳು ಆಯಿತಾ, ಕರಿ ಎಳ್ಳು ಅದನ್ನು. ಸೊ ಆಫರ್ ಬ್ಲ್ಯಾಕ್ ಸಿಸೇಮ್ ಸೀಡ್ಸ್ ಟು ಕಾಳಿ ಆ್ಯಂಡ್ ಬರ್ನ್ ಎನಿ ಲಿಮಿಟಿಂಗ್ ಬಿಲೀಫ್ ಆನ್ ಪೇಪರ್ ಸೇಫ್ಲಿ, ಸಿಂಬಾಲಿಕಲಿ ರಿಲೀಸಿಂಗ್ ಇಟ್. ನಿಮ್ಗೇನೆಲ್ಲ ಭಯ ಇದೆ ಎಲ್ಲ ಪೇಪರಲ್ಲಿ ಬರೆದು ರಿಲೀಸ್ ಮಾಡಿಬಿಡು ಅಂತಿದ್ದಾರೆ. ಬರ್ನ್ ಇಟ್ ಆಫ್, ಸುಟ್ಟಾಕ್ಬಿಡು ಪೇಪರ್ನ ಅಂತಿದ್ದಾರೆ. ಜೊತೆಗೆ ಆಫರ್ ಬ್ಲ್ಯಾಕ್ ಸಿಸೇಮ್ ಸೀಡ್ಸ್ ಆಯಿತಾ, ಅದನ್ನು ಆಫರ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಆಗೋದಿಲ್ಲ ಅಂತಂದರೆ ಎಳ್ಳು ಆಯಿತಾ, ಬ್ಲ್ಯಾಕ್ ಸಿಸೇಮ್ ಎಳ್ಳು, ಕರಿ ಎಳ್ಳು, ಅದನ್ನು ಆಗೋದಿಲ್ಲ ಅಥವಾ ಟೈಮ್ ಇಲ್ಲ ಆ ಥರನೂ ಇರುತ್ತೆ ಒಬ್ಬೊಬ್ರಿಗಲ್ವಾ. ಆ ಥರ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ನಿಮಗೆ ಸಿಂಬಾಲಿಕಲಿ ಅದರ ಬದಲು ಪೇಪರ್ ಮೇಲೆ ಬರೆದು ತಾಯಿ ನಿನ್ನ ಪಾದಕ್ಕೆ ಹಾಕ್ತಾಯಿದ್ದೀನಿ ಅಂತ ಹೇಳಿ, ಏನೆಲ್ಲ ಭಯ ಇದೆ ಅದನ್ನು ಸುಟ್ಟಿ ಯೂನಿವರ್ಸಿಗೆ ಬಿಟ್ಟುಬಿಡಿ ಆಯಿತಾ, ಆಚೆ ಕಡೆ ಹಾಕ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ರಿಲೀಸ್ ಇಟ್ ಅಂತ. ಸೊ ಇದು ನಡೆಯುತ್ತೆ, ತುಂಬ ನಡೆಯುತ್ತೆ. ನಾವು ಎಷ್ಟು ಜಾಸ್ತಿ ಯೋಚನೆ ಮಾಡ್ತೀವಿ ಆಯಿತಾ, ಅಷ್ಟು ಭಯ ಅನ್ನೋದು ಹುಟ್ತಾ ಹೋಗುತ್ತೆ ಅಷ್ಟೇನೆ. ಸತ್ಯ ನುಡಿಯೋದು ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ ಸತ್ಯ ನುಡಿಯೋದು. ಆ ಥರ ನುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಮಾತೆ ಆಶೀರ್ವಾದ ಈ ಥರ ಆಗ್ತಾ ಇದೆ ಅಂದರೆ ಸುಮ್ಮನೆ ಅಲ್ಲ. ಓಕೆ. ಎಸ್ ಮಾತಾ, ಇನ್ನೇನು ಹೇಳಬೇಕು. ಭಯ ಪಟ್ಕೋಬೇಡಿ. ಇಲ್ಲಿ ಯಾರೋ ಒಂದಷ್ಟು ಜನ ಸ್ವಲ್ಪ ಭಯದಲ್ಲಿ ಇರೋ ಥರ ತೋರಿಸ್ತಾ ಇದ್ದಾರೆ. ಸೊ ಭಯ ಪಟ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ವಾವ್ ಮಾತಾ ದುರ್ಗಾ. ಓಕೆ. ಡೇರ್ ಟು ಬಿ ಫಿಯರ್ಸ್ ಆ್ಯಂಡ್ ಫೆಮಿನೈನ್. ಅಯ್ಯೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಶಿ ಎಂಬಾಡೀಸ್ ಬೋತ್ ಬ್ಯೂಟಿ ಆ್ಯಂಡ್ ಬ್ಯಾಟಲ್. ಅಫ್ಕೋರ್ಸ್ ಅಲ್ವಾ, ಮಾತೆ ಎಂಥ ರೂಪ ಅಂತಂದರೆ ಬ್ಯೂಟಿಫುಲ್ ಆಯಿತಾ. ಸೊ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಹೌದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹಾಡು ಬರುತ್ತಲ್ಲ, ಆ ಥರ ಸ್ಟ್ರಾಂಗ್ ಆಗಿರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ. ಸೊ ಏನು ಭಯ ಪಟ್ಕೋಬೇಡಿ. ಇದು ಯಾರಾದರೂ ಇರ್ಬೋದು, ಹೆದರ್ಕೋಬೇಡಿ. ಏನೇ ತೊಂದರೆಗಳಿದೆ ಅಂತಂದ್ರೂ ಹೆದರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ಪೆಷಲಿ ಸತ್ಯ ನುಡಿಯೋದಕ್ಕೆ ಮಾತ್ರ ಯೋಚನೆ ಮಾಡೋಕ್ಕೂಡ್ದು ಅಂತ. ಅಂದರೆ ಬೇರೆಯವ್ರಿಗೆ ಬೇಕು ಅಂತ ಹೋಗಿ ಹೇಳಿ ಅವ್ರಿಗೆ ಸಂಕಟ ಪಡಿಸೋದಲ್ಲ. ಏನಾದ್ರು ಒಂದು ವಿಷಯ ಬಂದು ಹೇಳಬೇಕಾಗತ್ತೆ ಅಂತ ಅಂದಾಗ ಹೇಳಿ ಮುಗಿಸ್ಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಡ್ರೆಸ್ ಇನ್ ರೆಡ್ ಆರ್ ಗೋಲ್ಡ್ ಆ್ಯಂಡ್ ಚಾಂಟ್ ಓಂ ಶಕ್ತಿ ಓಂ. ವಾವ್. ಸೊ ರೆಡ್ ಡ್ರೆಸ್ ಹಾಕು ಅಂತ ಹೇಳ್ತಾ ಇದ್ದಾರೆ. ರೆಡ್ ಕಲರ್ದು ಆಯಿತಾ, ಕೆಂಪು ಬಣ್ಣದ್ದು ಅಥವಾ ಗೋಲ್ಡ್ ಕಲರ್ದು ಬಟ್ಟೆ ಧರಿಸಿ, ಪ್ಲಸ್ ಓಂ ಶಕ್ತಿ ಓಂ ಅಂತ ವೈ ಲುಕ್ಕಿಂಗ್ ಇನ್ ದ ಮಿರರ್. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಬ್ಯೂಟಿಫುಲ್ ಎನರ್ಜಿ. ಕ್ಲೇಮ್ ಮಾಡಿ. ಸ್ಟ್ರಾಂಗ್ ಆಗಿರಿ ಆಯಿತಾ. ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿರಬೇಕು. ಓಕೆನಾ. ಸೊ ಡ್ರೆಸ್ ಇನ್ ರೆಡ್ ಆರ್ ಗೋಲ್ಡ್ ಆ್ಯಂಡ್ ಚಾಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಮಾತೆ ದುರ್ಗಾ ಪರಮೇಶ್ವರಿ ಏನು ಕಾರ್ಡ್ಸ್ ಕೊಡ್ತಾ ಇದ್ದಾರೆ. ನಮ್ಮಲ್ಲೇ ನಾನು ಇರ್ತೀನಿ, ಎಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀರಾ, ಕೇಳಿರ್ತೀರಾ. ನಾನೇನು ಹೇಳ್ತೀನಿ, ನಮ್ಮಲ್ಲೇ ಒಂದು ಫೆಮಿನೈನ್ ಎನರ್ಜಿ ಇರುತ್ತೆ, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ. ನಾನಿವಾಗ ಬರೀ ಹೆಣ್ಮಕ್ಳು ಅಂತ ಹೇಳಿದ ತಕ್ಷಣ ಗಂಡು ಮಕ್ಕಳು ಬೇಜಾರು ಮಾಡ್ಕೋಬೇಕಾಗಿಲ್ಲ ದಯವಿಟ್ಟು ಆಯಿತಾ. ನಮ್ಮಲ್ಲೇ ಒಂದು ಫೆಮಿನೈನ್ ಎನರ್ಜಿನೂ ಇರುತ್ತೆ, ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ. ಸೊ ನಮ್ಮ ಫೆಮಿನೈನ್ ಎನರ್ಜಿನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಆಯಿತಾ.
ಅಂದರೆ ಎಲ್ಲಿ ತುಂಬ ಸಾಫ್ಟ್ ಆಗಿರೋದು ಆ ಥರ ಯಾರೋ ಒಂದು ಅಡ್ವಾಂಟೇಜ್ ತೊಗೋತಿದ್ದಾರೆ ಆ ಥರ ಅಂತ ಅಂದಾಗ ಸ್ಟ್ರಾಂಗ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಸೊ ಇದಾಯಿತು. ಇನ್ನೊಂದು ನೋಡೋಣ, ಇನ್ನೊಂದೆರಡು ಕಾರ್ಡು. ಎಸ್ ಮಾತಾ, ಪ್ಲೀಸ್ ಬ್ಲೆಸ್. When you feel lost, return to devotion. Ma Durga, wow. Oh, Ma Durga anchors you through spiritual practice, even in confusion ಅಂತಿದ್ದಾರೆ. ಸೊ ಆಧ್ಯಾತ್ಮಿಕ ದಾರಿಲಿ ನಿಮಗೆ ಏನಾದರೂ ನಾನು ಕಳೆದು ಹೋದೆ, ನಾನೇನು ಮಾಡಲಿ, ಈ ದಾರಿ ಸರಿ ಇದೆಯೋ ಇಲ್ವೋ, ಭಗವಂತ ನನಗೆ ನೋಡ್ತಾ ಇದ್ದಾರಾ ಇಲ್ವಾ, ತಾಯಿ ನನ್ನ ಕಡೆ ಆಶೀರ್ವಾದ ಇದೆಯಾ ಇಲ್ವಾ, ಅಥವಾ ನಾನು ಮಾಡ್ತಿರೋ ಕೆಲಸ ಸರಿಗಿದೆಯಾ ಇಲ್ವೋ ಅಂತ ನಿಮ್ಗೆ ಏನೇ ಯೋಚನೆ ಬರಲಿ, ಎಲ್ಲೋ ಕಳೆದೋಗ್ಬಿಟ್ಟೆ ನಾನು ಅಂತ ಭಯ ಪಟ್ಕೊಂಡ್ರೂ ಸರಿ, ಅಥವಾ ಏನಾದ್ರಾಗಲಿ, ಸೊ ಫಸ್ಟು ಹೇಳ್ತಾ ಇದ್ದಾರೆ ಮಾತೆ, ರಿಟರ್ನ್ ಟು ಡಿವೋಷನ್ ಅಂತಿದ್ದಾರೆ. ಏನಿಲ್ಲ, ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಾಂಟ್ ಮಾಡಿ. ಬೆಸ್ಟ್ ನಾನು ಹೇಳ್ತೀನಿ, ನಿಜವಾಗ್ಲೂ ಒಂದು 2 ದಿವಸ ಫೋನ್ ಆಫ್ ಮಾಡಿಬಿಡಿ ಹೇಳ್ತೀನಿ. ಎಲ್ಲರೂ ಮಾಡ್ಬೇಕು ಅದನ್ನು. ಏನು ಗೊತ್ತಾ, ಅಟ್ಲೀಸ್ಟು ಒಂದು ಹಾಫ್ ಡೇನಾದ್ರೂ ಸ್ವಿಚ್ ಆಫ್ ಮಾಡಿಬಿಡ್ಬೇಕು, ಆನ್ ಮಾಡಿ ಇಡಬಾರ್ದು. ಸ್ವಿಚ್ ಆಫ್ ಮಾಡಿ ಫುಲ್ ಬಂದು ಫೋನು ಗೀನು ಅದು ನೋಡೋದು ಇದು ಏನೂ ಇಟ್ಕೊಡೋದು, ಯಾರ್ದು ಫೋನು ರಿಸೀವ್ ಮಾಡಬಾರ್ದು. ಏನು ಅದೇನಾಗುತ್ತೆ ಅಂತಂದರೆ ಡಿವೋಷನ್ ಟೈಮ್ ಕೊಡಿ ಸ್ವಲ್ಪ ಅಂತ, ಆಯಿತಾ? ಎನರ್ಜೈಸ್ ಆಗಿ, ನಿಮ್ಮನ್ನು ನೀವು ಎನರ್ಜೈಸ್ ಆದ್ರೇ ನೀವು ಏನು ಕಣ್ಣು, ಮೈಂಡು, ಆಯಿತಾ, ಮನಸ್ಸು ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ, ಏಕೆಂದರೆ ಇವಾಗಿರೋ ನ್ಯೂಸ್ಗಳು ಇದು ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಒಂದೊಂದ್ಸಲ, ಅಷ್ಟು ಬೇಜಾರಾಗ್ಬಿಡುತ್ತೆ, ಏನು ನಡೀತಿದೆಯಪ್ಪ ಸುತ್ತಮುತ್ತ ಅಂತ. ಸೊ ಮಾತೆ ಆಶೀರ್ವಾದ ಆಗ್ತಾ ಇದೆ, ಆಯಿತಾ? ಸೊ ಇಫ್ ಯು ಫೀಲ್ ಲಾಸ್ಟ್, ಏನೋ ಭಯ ಆಗಿರ್ಬೋದು ನೋಡಿಬಿಟ್ಟು, ಲೈಕ್ ಏನಾದ್ರು ಒಂದು ನ್ಯೂಸ್ ನೋಡಿರ್ಬೋದು ನೀವು, ಅಥವಾ ಏನಾದ್ರು ಇರ್ಬೋದು. ಓಕೆನಾ? ಇದೇನಪ್ಪ ಹೆಂಗೆ ಸರಿ ಹೋಗುತ್ತೆ ಈ ಥರ ಅಂತೆಲ್ಲ ಯೋಚನೆ ಮಾಡಿರ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಥರ ಎಲ್ಲ ನೀನು ಎಲ್ಲೂ ಕಳೆದೋಗಿಲ್ಲ, ನಾನು ಇದ್ದೇ ಇದ್ದೀನಿ ಜೊತೆಗೆ. ನಿಂಗೆ ಅಷ್ಟೊಂದು ಭಯ ಆಗುತ್ತೆ ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಬೇಕು. ಹೇಗೆ ಅಂತಂದರೆ ಜಾಸ್ತಿ ಹೊತ್ತು ಮೆಡಿಟೇಟ್ ಮಾಡಬೇಕಾಗತ್ತೆ. ನೀವು ಮೆಡಿಟೇಟ್ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಬರ್ತಿಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಮಂತ್ರ ಯಾವುದಾದ್ರೂ ಹಾಕ್ಕೊಳ್ಳಿ, ಇಲ್ಲ ಡಿವೋಷನಲ್ ಸಾಂಗ್ಸ್ ಯಾವುದಾದ್ರೂ ಹಾಕ್ಕೊಳ್ಳಿ, ಆಯಿತಾ? ಹಾಕ್ಕೊಂಡು ಅಟ್ಲೀಸ್ಟ್ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕಷ್ಟೇ, ಅಟ್ಲೀಸ್ಟ್ ಫೋನ್ ಮುಟ್ಬಾರ್ದು. ಸೊ ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಜೊತೆಗೆ ಫೋನ್ ಒಂದು ದಿವಸನಾದ್ರೂ ಮಟ್ಟಕ್ಕೆ, ವಾರದಲ್ಲಿ ಒಂದು ದಿನ ಬಂದ್ ಮಾಡಿಬಿಡಿ ಹೇಳ್ತೀನಿ, ಕ್ಲೋಸ್ ಮಾಡಿ ಇಟ್ಬಿಡಿ, ಆಯಿತಾ? ಆನ್ ಮಾಡಿದಾಗ ಬರೀ ಮ್ಯಾಜಿಕಲ್ ಮೀಡಿಯಾ 279 ವಿಡಿಯೋ ನೋಡಿಬಿಡಿ ಅಷ್ಟೇ. ಓಕೆನಾ? ಓ ಮೈ ಗಾಡ್. ಓಕೆ. ಸೊ ಇದು ಮಾಡಿ, ಆಯಿತಾ? ಯಾಕೆ ಅಂತಂದರೆ ಇದು ತುಂಬ ಬೇಕಾಗುತ್ತೆ ಮನಸ್ಸಿಗೆ. ನಾವೇನು ನೋಡ್ತೀವಿ, ಹೊರಗಡೆ ಏನು ನಡೀತಾ ಇದೆ, ಅದು ತುಂಬ ಡಿಸ್ಟರ್ಬ್ ಆಗುತ್ತೆ ಒಂದೊಂದು ಸಲ, ಅರ್ಥ ಆಗುತ್ತೆ. ಅಥವಾ ಮನೇಲೇ ಇರ್ಬೋದು ಡಿಸ್ಟರ್ಬೆನ್ಸು, ಅಥವಾ ಹೊರಗಡೆ ಇರ್ಬೋದು, ಅಥವಾ ನಾವೇನು ನ್ಯೂಸ್ ನೋಡ್ಕೊಳ್ತೀವಿ ಅದಿರ್ಬೋದು, ಆ ಥರ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಟು ಡಿವೋಷನ್ ಅಂತ ಹೇಳ್ತಾ ಇರೋದಕ್ಕೆ ಇದೆಲ್ಲ ಹೇಳಿಸ್ತಾ ಇದ್ದಾರೆ ಮಾತೆ. ಓಕೆನಾ? ಸೊ ರೆಮಿಡಿ ಏನಂತೆ ಗೊತ್ತಾ? ಲೈಟ್ ಇನ್ಸೆನ್ಸ್ ಡೈಲಿ ಆ್ಯಂಡ್ ಚಾಂಟ್ ಎನಿ ದುರ್ಗಾ ಸ್ತೋತ್ರ ಆರ್ ಹರ್ ನೇಮ್ ಅಲೌಡ್. ವಾವ್! ಸೊ ದುರ್ಗಾ ಸ್ತೋತ್ರ ಹೇಳ್ಕೊಳ್ಳಿ ಅಂತಿದ್ದಾರೆ ಮಾತೆ. ಸೊ ಇನ್ಸೆನ್ಸ್, ಊದುಗಡ್ಡಿ ಹಚ್ಚಲೇಬೇಕು ಅಂತಾರೆ. ಡೈಲಿ ಊದುಗಡ್ಡಿ ಹಚ್ಚಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತೆಗೆ ಬಹಳ ಇಷ್ಟ, ಆಯಿತಾ? ಸೊ ಊದುಗಡ್ಡಿ ತೋರಿಸ್ಲೇಬೇಕು, ಊದುಗಡ್ಡಿ ಹಚ್ಚಲೇಬೇಕು. ಜೊತೆಗೆ ದುರ್ಗಾ ಸ್ತೋತ್ರ ಯಾವುದಾದ್ರೂ ಹೇಳ್ಕೊಳ್ಳಿ. ಮಾತೆ ಹೆಸರು ಸುಮ್ಮನೆ ಓಂ ದುರ್ಗಾಯ ನಮಃ, ಓಂ ದುರ್ಗಾಯ ನಮಃ ಅಂತ ಹೇಳ್ಕೊಂಡ್ರೂ ಆಯಿತು. ದುರ್ಗಾ ಮಾತೆ ಹೆಸರು ಬಂದರೆ ಆಯಿತು, ಅಷ್ಟೇ, ಜೋರಾಗಿ ಹೇಳು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಫೋನ್ ಮುಟ್ಬೇಡಿ, ಆಯಿತಾ? ಟಿ ವಿ ನೋಡಬೇಡಿ. ಅಂದರೆ ಆ ಥರ ಒಂದು ಮನಸ್ಸಿಗೆ ಬೇಜಾರಾಗೋ ಥರ, ಅಥವಾ ಕಷ್ಟ ಆಗುತ್ತೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ, ಅದೆಲ್ಲ ಆ ಥರ ಅತಿಯಾಗಿ ನೋಡೋಕ್ಕೂ ಹೋಗಬೇಡಿ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಅದರಿಂದನೂ ಸ್ವಲ್ಪ ಸಮಯ ಕೊಡಿ ಅಷ್ಟೇ. ಮೆಡಿಟೇಟ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಯೋಗ ಮಾಡಿ, ಇಲ್ಲ ಅಂದರೆ ಔಟ್ಸೈಡ್ ವಾಕ್ ಹೋಗಿ ಸ್ವಲ್ಪ ಹೊತ್ತು, ಆಯಿತಾ? ಸೊ ನಿಮ್ಮ ಕಡೆ ಗಮನ ಇರಲಿ ಅಷ್ಟೇನೆ. ಅವಾಗ ಆಟೋಮ್ಯಾಟಿಕಾಗಿ ಸರಿ ಹೋಗುತ್ತೆ. ಯಾರೋ ಇಲ್ಲಿ ತುಂಬ ಲಾಸ್ಟ್ ಥರ ಕಾಣಿಸ್ತಾ ಇದೆ, ಲೈಕ್ ಒಂಥರ ಏನು ದಾರಿನೇ ತೋರಿಸ್ತಾ ಇಲ್ಲ, ಕಾಣ್ತಾ ಇಲ್ಲ ನನಗೆ ಅನ್ನೋ ಥರ, ಆ ರೀತಿ ಒಂದು ಕತ್ತಲ ಕೋಣೆಯಲ್ಲಿ ಕೂತ ಹಾಗೆ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಆಚೆ ಬರಬೇಕು ನೀವು ಅದರಿಂದ, ಆಯಿತಾ? ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಎಸ್ ಮಾತಾ. ಸೊ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ, ಇನ್ನೊಂದು ಬ್ಲೆಸ್ಸಿಂಗು.
ಓಹ್! ಬಂತು ನೋಡಿ. ವಾವ್! ಸರ್ವ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂತಿದ್ದಾರೆ ಇಲ್ಲಿ ಯಾರಿಗೋ. ಓಕೆ, ಯುವರ್ ಬ್ಲೆಸ್ಸಿಂಗ್ಸ್ ಆರ್ ಮಲ್ಟಿಪ್ಲೈಯಿಂಗ್. ನೀವು ಏನು ಮಾಡ್ತಾ ಇದ್ದೀರಾ, ದಾನ ಧರ್ಮ ಇರ್ಬೋದು, ಯಾರಿಗಾದರೂ ತೊಂದರೆಯಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಹಾಯ ಏನು ಮಾಡ್ತಾ ಇದ್ದೀರಾ ಅದಿರ್ಬೋದು, ಏನಾದರೂ ಇರ್ಬೋದು ಆಯಿತಾ. ಅಥವಾ ಈ ಓಲ್ಡ್ ಏಜ್ ಹೋಮ್ ಅಂತ ಇರ್ಬೋದು, ಅಥವಾ ಯಾವುದಾದ್ರೂ ಪಾಪ ಶೆಲ್ಟರ್ಸ್ಗೆ ಇರಲಿ ಆಯಿತಾ, ಪ್ರಾಣಿ ಪಕ್ಷಿಗಳಿಗೆ ನೀವು ಏನು ಸಹಾಯ ಮಾಡ್ತಾ ಇದ್ದೀರಾ, ಜೊತೆಗೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ನಂಗೆ ಅಲ್ಲಿಂದ ವಾಪಸ್ ಏನಾದ್ರು ಬರಬೇಕು ಅಂತ ನೀವೇನು ಆಸೆ ಪಡದೆ ನೀವೇನು ಆ ಥರ ಒಂದು ಅಷ್ಟು ಒಳ್ಳೆ ಮನಸ್ಸಿಂದ ನೀವೇನು ಮಾಡ್ತಾ ಇದ್ದೀರಾ ಸಹಾಯ, ಅದು ಅದ್ರ ಫಲ ನಿಮಗೆ ಮಲ್ಟಿಪ್ಲೈ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಎಷ್ಟು ಬ್ಯೂಟಿಫುಲ್ ಎನರ್ಜಿ ನೋಡಿ, ಗೊತ್ತಾ ಇದು. ವಾ ಈಗಲೇ ಹೇಳಿಬಿಟ್ರು ಆಯಿತಾ, ನೀನೇನು ಮಾಡಿದ್ಯಾ ಅದ್ರ ಮಲ್ಟಿಪ್ಲೈ ಆಗುತ್ತೆ, ಅದು ಎಷ್ಟು ಪಟ್ಟು ಅಂತ ಹೇಳಿಲ್ಲ ಆಯಿತಾ. ನೀನೇನು ಒಳ್ಳೆ ಮನಸ್ಸಿಂದ ಏನು ಸಹಾಯ ಮಾಡ್ತೀಯಾ ಪ್ರಾಣಿ ಪಕ್ಷಿಗಾಗಲಿ ಜನಗಳಿಗಾಗಲಿ, ಅದು ಮಲ್ಟಿಪ್ಲೈ ಆಗಿ ಬರ್ತಾ ಇದೆ. ಡಬ್ಬಲ್ಲ, ತ್ರಿಬ್ಬಲ್ಲ, 4 ಟೈಮ್ಸಾ 10 ಟೈಮ್ಸಾ ಗೊತ್ತಿಲ್ಲ ಆಯಿತಾ. ನೀವು ಎಷ್ಟು ಒಳ್ಳೆ ಮನಸ್ಸಿಂದ ಮಾಡಿದ್ದೀರಾ ಅಷ್ಟೇ ಒಳ್ಳೆ ಮನಸ್ಸಿಂದ ನಿಮಗೆ ವಾಪಸ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಆಗಲೇ. ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟಿದೆ ಅಂತ. ಆ್ಯಂಡ್ ಇವಾಗ ನಾನು ನಿಮ್ಗೆ ಖಂಡಿತ ಹೇಳಲೇಬೇಕು, ನನಗೆ ಇವಾಗ ಯಾರು ಈ ಥರ ಹೀಲಿಂಗ್ ತೊಗೊಂಡಿರ್ತಾರೆ ಅಥವಾ ಯಾರು ಪರ್ಸನಲ್ ರೀಡಿಂಗ್ ತೊಗೊಂಡಿರ್ತಾರೆ, ಅಥವಾ ಯಾರೆಲ್ಲ ಈ ನಮ್ಮ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಎನ್ಕರೇಜ್ ಮಾಡೋಕ್ಕೋಸ್ಕರ ಪ್ರೋತ್ಸಾಹಿಸೋಕ್ಕೋಸ್ಕರ ಯಾರೆಲ್ಲ ಅಡಿಷ್ನಲ್ ಅಮೌಂಟ್ ಪೇ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಇದನ್ನು ಯಾತಕ್ಕೆ ಹೇಳ್ತೀನಿ ಥ್ಯಾಂಕ್ಸ್ ಅಂತಂದರೆ, ಅದು ಪಾಪ ಅವರು ಏನೇ ಒಂದು ಎಷ್ಟು ಒಳ್ಳೆ ಮನಸ್ಸಿಂದ ಕೊಟ್ಟಿರ್ತಾರಲ್ವ, ಒಂದು ಥ್ಯಾಂಕ್ಸ್ ಹೇಳ್ಬೋದಲ್ವ ನಾನು, ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ಥ್ಯಾಂಕ್ಸ್ ಅಂತ. ಅದು ನಾನು ಇನ್ನೇನು ಮಾಡಿರಲ್ಲ, ಪಾಪ ಅವ್ರ ಖುಷಿ, ಪಾಪ ಅವರು ಎನ್ಕರೇಜ್ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಥ್ಯಾಂಕ್ ಯು. ಮಾತೇ ಇದೇನೆ ನೋಡಿ, ನೀವು ಏನು ಕೊಡ್ತಾ ಇದ್ದೀರಾ ಅದ್ರ ಮಲ್ಟಿಪ್ಲೈ ಆಗಿ ವಾಪಸ್ ಬರ್ತಿದೆ ನಿಮಗೇನೆ ಅಂತಿದ್ದಾರೆ. ಸೊ ಅವ್ರದ್ದೆಲ್ಲ ಹೆಸರೇನು ತೊಗೊಳಕ್ಕೆ ಹೋಗಲ್ಲ. ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಯಾರೆಲ್ಲ ಎಕ್ಸ್ಟ್ರಾ ಈ ಥರ ಎಲ್ಲ ಅಡಿಷ್ನಲ್ ಅಮೌಂಟ್ ಅಂತ ಪೇ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಥರ ಡೆಕ್ಸ್ ಇರುತ್ತಲ್ವಾ ನೋಡಿ, ಇದು ಮಾತೆ ದುರ್ಗಾ ಡೆಕ್ಕು ಆಯಿತಾ. ಸೊ ಈ ಥರ ಡೆಕ್ಗೋಸ್ಕರ ಅಂತ ತೊಗೊಳೋದಕ್ಕೆ ಅಂತ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಎಷ್ಟು ಅಂತಲ್ಲ ಪಾಪ, ಅವ್ರಿಗಿಷ್ಟ ಬಂದಷ್ಟು ಕೊಡ್ತಾರೆ. ಈ ಥರ ಡೆಕ್ ತೊಗೊಳ್ಳಿ ಅಂತ ಅದನ್ನು ಪರ್ಚೇಸ್ ಮಾಡ್ಕೋತಾ ಇರ್ತೀನಿ, ಓಕೆನಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಥರ ನಿಮ್ಮ ಎನ್ಕರೇಜ್ಮೆಂಟ್ ನಾನು ಏನು ಹೇಳಲಿ, ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇನೆ. ಥ್ಯಾಂಕ್ ಯು, ಸೀರಿಯಸ್ಲಿ, ನಿಜವಾಗ್ಲೂ ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು. ಆ್ಯಂಡ್ ನಾನು ಇದನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಂತ ಅಂದ ತಕ್ಷಣ, ಈಗ ಜನರಲ್ಲಾಗಿ ನಾನೇನು ಹೀಲಿಂಗ್ ಅಂತ ಮಾಡ್ತೀನಿ ಅಥವಾ ಪರ್ಸನಲ್ ರೀಡಿಂಗ್ ಮಾಡಿರ್ತೀನಿ, ಅವ್ರಿಗೆಲ್ಲ ಅವ್ರು ಏನು ಅನ್ಕೋಬೇಕಾಗಿಲ್ಲ. ಲೈಕ್ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಖಂಡಿತ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ಥರ ಏನು ಕೊಡಬೇಕು ಆ ಥರ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇನ್ನು ಹೆಸರು ಎಲ್ಲ ರೀಡ್ ಔಟ್ ಮಾಡಿ ಹೇಳೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಹೋಗಲ್ಲ ಇನ್ ಡೀಟೇಲು. ಬಟ್ ಮೆಂಬರ್ಶಿಪ್ ಯಾರು ತೊಗೊಂಡಿದ್ದಾರೆ ಖಂಡಿತ ಅವ್ರದ್ದು ಮಾತ್ರ ಹೆಸರು ಹೇಳ್ತೀನಿ. ಹೊಸಬ್ರು ತೊಗೊಂಡಿದ್ದಾರೆ, ಸೊ ಅವ್ರದ್ದು ಮತ್ತೆ ನೆಕ್ಸ್ಟು ಡೈರೆಕ್ಟ್ ಬಂದಾಗ ಹೇಳ್ತೀನಿ, ಓಕೆನಾ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಬೇರೆಯವ್ರಿಗೆ ದಯವಿಟ್ಟು ಆ ಥರ ಎಲ್ಲ ಏನೂ ಅಂದ್ಕೋಬೇಡಿ. ನನ್ನ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಹೇಳ್ತೀನಿ ಅಂತ ದಯವಿಟ್ಟು ಮನಸ್ಸಲ್ಲಿ ಅಂದ್ಕೋಬೇಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಮೇಲೆ ನೋಡಿ, ಸರ್ವ್ ವಿತೌಟ್ ಓಕೆ ಇದು. ಆಮೇಲೆ ಮಾ ಅನ್ನಪೂರ್ಣ ಟೀಚಸ್ ಅಸ್ ದಟ್ ಸೆಲ್ಫ್ಲೆಸ್ ಗಿವಿಂಗ್ ಲೀಡ್ಸ್ ಟು ಡಿವೈನ್ ರಿಟರ್ನ್ಸ್. ಸೊ ಬ್ಯೂಟಿಫುಲ್. ಮಾತೆ ಅನ್ನಪೂರ್ಣ ಆಯಿತಾ. ಏನು ಹೇಳ್ತಾರೆ ಅಂತಂದರೆ, ನೀನು ಏನು ನಿಷ್ಕಲ್ಮಶವಾಗಿ ನೀನು ಎಷ್ಟು ಪ್ರೀತಿಯಿಂದ ಒಬ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ನೀನೇನು ಕೊಡ್ತೀಯಾ ಅದು ನಿನಗೆ ಡಿವೈನ್ ರಿಟರ್ನ್ ಅಂತೆ. ಭಗವಂತನ ಆಶೀರ್ವಾದ ಹೇಗಾಗುತ್ತೆ ಅಂತಂದರೆ ಆ ರೀತಿ ನಿಂಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಕುಕ್ ಸಮಥಿಂಗ್ ವಿತ್ ಲವ್ ಆ್ಯಂಡ್ ಗಿವ್ ಇಟ್ ಟು ಸಮ್ವನ್ ಇನ್ ನೀಡ್. ಅಯ್ಯೋ ನೋಡಿ, ಅದೇ ರೆಮಿಡಿ ಆಯಿತಾ. ಇದೇನು ಹೇಳ್ತಾ ಇದ್ದಾರೆ, ಏನಾದರೂ ಅಡುಗೆ ಆ ಥರ ಮಾಡಿಬಿಟ್ಟು ಅದನ್ನು ಖಂಡಿತ ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಆಯಿತಾ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನೀವು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗಬೇಕು ಅಂತಲ್ಲ ಆಯಿತಾ. ಅಂದರೆ
ನೀವು ಮಾಡೋದು ಎಷ್ಟರ ಮಟ್ಟಿಗೆ ದೇವ್ರು ಲೆಕ್ಕ ಇಡ್ತಾರೆ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ? ಆಯಿತಾ? ನೀವೇನು ಕೊಡ್ತಿರ್ತೀರ ಅಷ್ಟು ಆ್ಯಂಡ್ ಕೊಡಲೇಬೇಕು ಅಂತಲೂ ಏನೂ ಇಲ್ಲ ಅಲ್ವಾ? ಇವಾಗ ದುಡ್ಡಿದೆ ಅಂದ ತಕ್ಷಣ ಕೊಡಬೇಕು ಅಂತಲೂ ಏನೂ ಅಲ್ಲ. ಬಟ್ ಸ್ಟಿಲ್ ಎಂಥ ತೊಂದರೆ ಆ ಥರ ಇದ್ರೂ ಕೂಡ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತಲೇ ತೋರಿಸ್ತಾ ಇರ್ತಾರೆ ಆಗಲಿ, ಆಯಿತಾ? ಏನೇ ಇರಲಿ ಆದರೂ ಮಾಡ್ತಾ ಇದ್ದೀರಾ, ಸಹಾಯ ಮಾಡ್ತಾ ಇದ್ದೀರಾ ಅಂತ ಭಗವಂತ, ಮಾತೆ, ದುರ್ಗಾ ಪರಮೇಶ್ವರಿ ನಿಮ್ಮ ಕೆಲಸನ ಮೆಚ್ಚಿದ್ದಾರೆ, ನಿಮಗೆ ಬ್ಲೆಸ್ ಮಾಡಿದ್ದಾರೆ ಆಲ್ರೆಡಿ. ಎಷ್ಟು ಪಟ್ಟು ಗೊತ್ತಿಲ್ಲ ನನಗೆ, ನೀವೇನು ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ತಾಯಿ ಆಶೀರ್ವಾದ ಈ ಥರ ಆಗಿದೆ. ಖಂಡಿತ ನಿನಗೆ ರಿಟರ್ನ್ ಇದೆ ಮಗು ಅಂತ ಆಗಲೇ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಯುವರ್ ಬ್ಲೆಸ್ಸಿಂಗ್ಸ್ ಆರ್ ಮಲ್ಟಿಪ್ಲೈಯಿಂಗ್ ಅಂತಿದ್ದಾರೆ. ಮಲ್ಟಿಪ್ಲೈಯಿಂಗ್ ಅಂದರೆ ಇನ್ನೂ ಮಲ್ಟಿಪ್ಲೈ ಆಗ್ತಾ ಇದೆ ಅಂತಿದ್ದಾರೆ. ಅಂದರೆ ನೀವು ಇನ್ನೂ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಯು ಆರ್ ಡೂಯಿಂಗ್ ಸೋ ಬ್ಯೂಟಿಫುಲ್ ಇದು ಸೀರಿಯಸ್ಲಿ ತುಂಬ ಬ್ಯೂಟಿಫುಲ್ ಎನರ್ಜಿ. ಆ್ಯಂಡ್ ಇಲ್ಲಿ ಯಾರು ತುಂಬ ಯೋಚನೆಯಲ್ಲಿದ್ದೀರಾ, ಗಿಲ್ಟ್ ಬೇಡ, ಮನಸ್ಸಿನಲ್ಲಿ ಗಿಲ್ಟ್ ಇಟ್ಕೋಬೇಡಿ. ಏನು ಕೆಲಸ ಮಾಡಿದ್ದೀರಾ ಅಲ್ವಾ, ಅದರಿಂದ ಏನಾದ್ರು ತೊಂದರೆ ಆಯಿತು ಅಥವಾ ಏನಾಯಿತು ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಅದೊಂದು ಸ್ಟ್ರಾಂಗ್ ಆಗಿರಿ, ಆಯಿತಾ? ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಗಿಲ್ಟ್ ಬೇಡ ಅಂತಿದ್ದಾರೆ. ತೊಂದರೆಗಳು ಬರುತ್ತೆ, ಅದಕ್ಕೋಸ್ಕರ ಅಂತ ಗೋಡೆ ಎಲ್ಲ ಅದು ನೀನು ಪಾಡು ನೀನು ನದಿ ಥರ ಹರಿದು ಹೋಗ್ತಾ ಇರು. ಏನೇ ಬರಲಿ ರೆಸಿಸ್ಟ್ ಮಾಡಿದಷ್ಟು ಕಷ್ಟ ಆಗುತ್ತೆ, ನೀನು ಹರಿದು ಹೋಗ್ತಾ ಇರು. ಸತ್ಯ ನುಡಿಯೋಕ್ಕೆ ಹೆದರ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಯಾವಾಗಾದರೂ ಸರಿ ನಿಮ್ಗೇನಾದರೂ ಕಳೆದು ಹೋಗ್ಬಿಟ್ಟೆ ನಾನು ಅಂತ ಅನಿಸಿದ್ರೆ ಮಾತೆ ಹೆಸರು ತೊಗೊಳ್ಳಿ. ಬಂದಲ್ಲಿ ನಿಂತ್ಕೊಂಡ್ರು ಅಂತಾನೆ ಜೊತೆಗೆ, ಆಯಿತಾ? ಆದರೆ ನೀವು ನಂಬಬೇಕು ಅಷ್ಟೇನೆ. ಯಾವ ಥರ ಅಂದರೆ ನೀವು ಇವಾಗ ಯಾವ ಥರ ಮಾತಾಡ್ತೀವಿ, ಕೇಳಿಸ್ಕೊತಾ ಇದ್ದೀವಿ, ಅದೇ ಥರ ಮಾತೆ ಬಂದರು ಅಂತ ಅಂದ್ಕೊಳ್ಳಿ. ಆ ಥರ ಬಂದರು ಇದ್ದಾರೆ ನನ್ನ ಜೊತೆಗೆ ಅಂತ ಅಂದ್ಕೊಳ್ಳಿ. ನೀವೇ ನೋಡೋರಂತೆ ಮ್ಯಾಜಿಕಲಾಗಿ ಲೈಫ್ ಯಾವ ಥರ ಚೇಂಜಸ್ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿತ್ತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲೈಕ್ಸ್, ಸಬ್ಸ್ಕ್ರಿಪ್ಷನ್ಸ್ ಮತ್ತು ಮೆಂಬರ್ಶಿಪ್ಸ್ ಆ್ಯಂಡ್ ಶೇರ್, ಕಮೆಂಟ್ಸ್, ಆಮೇಲೆ ಹೈಪ್ ಅಂತ ಒಂದಿದೆ, ಅದನ್ನು ಎಷ್ಟು ಜನ ಕ್ಲಿಕ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೀರಿಯಸ್ಲಿ. ಥ್ಯಾಂಕ್ ಯು.